ಗುರು ನಂದು ಕ್ಯಾಸ್ಟಿಂಗ್ ಕಮ್ಮಿಲ್ಲ, ಏನು ಮಾಡೋದು? ಇಲ್ವಾ? ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಾ, ಇಂದು ನಾವು ವಿಡಿಯೋದಲ್ಲಿ ಯಾವ ಥರ ಕ್ಯಾಸ್ಟಿಂಗ್ ಕಮ್ ಅಪ್ಲೈ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ನಾವು ಕ್ಯಾಸ್ಟಿಂಗ್ ಕಮ್ಮನ್ನು ಅಪ್ಲೈ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣಿಸ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಕಮ್ ಸರ್ಟಿಫಿಕೇಟನ್ನು ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ರೋಮನ್ನು ಓಪನ್ ಮಾಡಿಕೊಂಡು ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಮೊದಲೇದಾಗಿ ಬರ್ತಕ್ಕಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಾಡ ಕಚೇರಿ ಅಂತ ಕಾಣಿಸ್ತದೆ ಅಲ್ಲ, ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲೇದಾಗಿ ಕಾಣಿಸ್ತಾ ಇರ್ತಕ್ಕಂಥ AGSK ಹೋಮ್ ಪೇಜ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾಡ ಕಚೇರಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸ್, ಈಗ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಅದಕ್ಕೆ OTP ಬರುತ್ತೆ, ಪಕ್ಕದಲ್ಲಿ ಇಟ್ಕೊಳ್ಳಿ. ನನ್ನ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕು. ಈಗ ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. OTPಯನ್ನು ಎಂಟ್ರ್ ಮಾಡ್ತಾಯಿದ್ದೀನಿ. ಈಗ ಎಂಟ್ರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ವಿವಿಧ ರೀತಿಯ ಸರ್ವಿಸ್ ಸಿಗುತ್ತವೆ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇಲ್ಲ, ಕ್ಯಾಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಓಕೆ ಕೊಡಿ. ಈಗ ಒಂದು ಹೊಸ ಹೋಮ್ ಪೇಜ್ ಓಪನ್ ಆಯಿತು. ಇಲ್ಲಿ ನಾವು ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮಗೆ ಸರ್ಟಿಫಿಕೇಟ್ ಯಾವ್ದು ಬೇಕೋ ಅದ್ರ ಮೇಲೆ. ಈಗ ನಾನು ಕನ್ನಡ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ 3 ಗೆರೆ ಕಾಣಿಸೋದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹೊಸ ವಿನಂತಿ ಅಂತ ಬರುತ್ತೆ. ಇನ್ನು ಕೆಲವು ಸರ್ವಿಸ್ಗಳು ಬರ್ತವೆ. ನಮಗೆ ಬೇಕಾದ್ರೆ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೃಷಿ ಸೇವೆ, ಜಾತಿ ಪ್ರಮಾಣಪತ್ರ, ವಿವಿಧ ರೀತಿಯ ಪ್ರಮಾಣಪತ್ರಗಳು ಕಾಣಿಸ್ತೇವೆ. ನಿಮ್ಗೆ ಯಾವ್ದು ಬೇಕೋ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಬೇಕಾದ್ದು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣಪತ್ರ. ನಾನಿಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರು ಸದಸ್ಯರು ಇರ್ತಾರೋ ಅವರಲ್ಲಿ ಡೀಟೇಲ್ಸ್ ಎಲ್ಲ ಈ ಕಡೆ ತೋರಿಸುತ್ತೆ. ಈಗ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆಗಿ ಅರ್ಜಿದಾರರು ಯಾರು ಇದ್ದಾರೆ ಅಂತೇಳಿ ತೋರಿಸುತ್ತೆ. ನಿಮ್ಗೆ ಯಾರು ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೋಧಿಸು ಮೇಲೆ ಕ್ಲಿಕ್ ಮಾಡಿದರೆ ಮುಂದೆ ಓಪನ್ ಆಗುತ್ತೆ ಒಂದು ಹೊಸ ಪೇಜು. ಇಲ್ಲಿ ತೋರಿಸುತ್ತೆ ನಿಮ್ಮ ರೇಷನ್ ಕಾರ್ಡು ಯಾವ ತಾಲೂಕು, ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರುತ್ತೋ ಅಡ್ರೆಸ್ ತೋರಿಸುತ್ತೆ. ನೀವು ಕರೆಕ್ಟಾಗಿದ್ದರೆ ಮುಂದುವರಿಸ್ಬೋದು, ಇಲ್ಲ ತಪ್ಪು ಏನಾದ್ರು ಇದ್ದರೆ ಚೇಂಜ್ ಮಾಡ್ಕೋಬೋದು. ರೇಷನ್ ಕಾರ್ಡ್ ಇರ್ತಕ್ಕಂಥ ಅಡ್ರೆಸ್ ಕರೆಕ್ಟಾಗಿದ್ದರೆ ಓಕೆ. ಇಲ್ಲಾಂದ್ರೆ ನೀವು ನಿಮ್ಮ ಜಿಲ್ಲೆ ಯಾವ್ದು ಸಂಬಂಧಪಡುತ್ತೆ ನೋಡ್ಕೊಳ್ಳಿ, ಮತ್ತು ತಾಲೂಕು ನಿಮ್ದು ಯಾವ ತಾಲೂಕಿಗೆ ಬರುತ್ತೋ ಆ ವಿಲೇಜ್ ನೋಡ್ಕೋಬೇಕು. ಆಧಾರ್ ಕಾರ್ಡ್ ಹೋಬಳಿ ಮೇಲೆ ಸೆಲೆಕ್ಟ್ ಮಾಡಿ. ನಿಮ್ಮ ಗ್ರಾಮ ಯಾವ ಹೋಬಳಿಲಿ ಬರುತ್ತೆ ಅಂತ ನೋಡ್ಕೊಂಡು ನಿಮ್ಮ ಗ್ರಾಮ ಇದ್ದರೆ ಓಕೆ, ಇಲ್ಲ ಇದ್ದರೆ ನಿಮ್ಮ ಪಕ್ಕದ ಊರು ಯಾವುದು ಇರುತ್ತೋ ಒಂದು ದೊಡ್ಡ ಊರು ಅಥವಾ ಗ್ರಾಮ ಪಂಚಾಯತಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅರ್ಜಿದಾರರ ಹೆಸರು ಇದೆಲ್ಲ ಅಲ್ಲಿ ನೋಡ್ಕೊಳ್ಬೇಕು. ಶ್ರೀಮತಿ ಬರುತ್ತೋ, ಕುಮಾರಿ ಬರುತ್ತೋ, ಕುಮಾರ್ ಬರುತ್ತೆ. ನಾವು ಈಗ ಕುಮಾರಿ ಅವ್ರದ್ದು ಅಪ್ಲೈ ಮಾಡ್ತಾಯಿದ್ವಿ. ಇಲ್ಲಿ ತಂದೆ ಆದರೆ ಬೀನ್, ಅಥವಾ ಗಂಡ ಆದರೆ ಕೋನ್ ಅಂತೇಳಿ ಎಂಟ್ರಿ ಮಾಡಬೇಕು. ಇಲ್ಲಿ ತಂದೆ ಹೆಸರು ನಾವು ಕನ್ನಡದಲ್ಲಿ ಅಪ್ಲೈ ಮಾಡ್ತಾ ಇರೋದರಿಂದ ಕನ್ನಡದಲ್ಲಿ ನಾವು ತಂದೆ ಹೆಸರನ್ನ ಟೈಪ್ ಮಾಡ್ತಾಯಿದ್ದೀವಿ. ನಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡಲ್ಲಿ ಯಾವ ಥರ ಇದೆಯೋ ತಂದೆ ಹೆಸರು ಅದೇ ಥರ ಟೈಪ್ ಮಾಡ್ಕೊಳ್ಬೇಕು. ನಂತರ ಪಕ್ಕದಲ್ಲಿ ತಾಯಿ ಹೆಸರು ಕೇಳುತ್ತೆ, ತಾಯಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ.
ಈಗ ತಾಯಿ ಹೆಸರು ಮೇಲೆ ಕ್ಲಿಕ್ ಮಾಡಿ ತಾಯಿ ಹೆಸರೇನೇ ಇರುತ್ತೋ ಆ ಹೆಸರನ್ನ ನೀವು ಸರಿಯಾದ ರೀತಿ ಎಂಟ್ರಿ ಮಾಡಬೇಕು. ಕನ್ನಡದಲ್ಲಿ ಕೆಲವೊಬ್ಬರು ಟೈಪ್ ಮಾಡೋಕ್ಕೆ ಬರಲ್ಲ, ಆದರೂ ನೋಡಿಕೊಂಡು ಒಂದು ಒತ್ತಕ್ಷರ ದೀರ್ಘಾಕ್ಷರಗಳನ್ನು ನೋಡಿಕೊಂಡು ಸರಿಯಾಗಿ ಅವ್ರ ತಾಯಿ ತಂದೆ ತಾಯಿ ಹೆಸರು ಟೈಪ್ ಮಾಡ್ಕೊಳ್ಬೇಕು. ಟೈಪ್ ಮಾಡಿದ ನಂತರ ಮೇಲೆ ಇಲ್ಲಿ ಕೆಳಗಡೆ ವಿಳಾಸ ಕಾಣ್ತಾ ಇದೆ. ನಿಮ್ಮದು ಗ್ರಾಮ, ತಾಲೂಕು ಮತ್ತು ಜಿಲ್ಲೆ ಯಾವುದು ಆಧಾರ್ ಕಾರ್ಡ್ನಲ್ಲಿ ಇರುತ್ತೋ ಅದೇ ಥರ ನಿಮ್ಮ ಅಡ್ರೆಸ್ ಅಥವಾ ವಿಳಾಸವನ್ನು ಸರಿಯಾದ ರೀತಿಯಲ್ಲಿ ಕನ್ನಡದಲ್ಲೇ ಎಂಟ್ರಿ ಮಾಡಬೇಕು. ಇಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂಥ ಪಿನ್ ಕೋಡ್ನ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಬೇಕು. ಆಗ್ತಾಯಿದ್ದೀನಿ. ಈಗ ನಂತರ ಇಮೇಲ್ ವಿಳಾಸ ಕೇಳುತ್ತೆ. ಇಮೇಲ್ ವಿಳಾಸ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೋಡ್ಕೊಂಡು ಮಿಸ್ಟೇಕ್ ಇಲ್ಲದ ರೀತಿ ಇಮೇಲನ್ನು ಟೈಪ್ ಮಾಡ್ಕೊಳ್ಬೇಕು. ಆ ಇಮೇಲ್ಗೆ ಒಂದು OTP ಬರುತ್ತೆ. ನೀವೇನಾದ್ರು ಇಮೇಲ್ ID ರಾಂಗ್ ಎಂಟ್ರಿ ಮಾಡಿದರೆ OTP ಬರೋದಿಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಸರಿಯಾಗಿ ಅಥವಾ ಸರಿಯಾದ ರೀತಿಯಲ್ಲಿ ಇಮೇಲ್ ID ಯನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಈಗ ನಾವು ಇಮೇಲ್ ID ಯನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾರಿ ಅಲ್ಲ, 2 ಬಾರಿ ಆದರೂ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ID ಎಂಟ್ರಿ ಮಾಡಿದ ತಕ್ಷಣ ಪಕ್ಕದಲ್ಲಿ ಮೊಬೈಲ್ ನಂಬರಿಗೆ OTP ಅಂತ ಕೇಳುತ್ತಲ್ಲ, OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಳಿ. OTPನ ಎಂಟ್ರಿ ಮಾಡ್ತಾಯಿದ್ದೀನಿ. ಈಗ OTPನ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಗ್ರೀನ್ ಕಲರ್ ಪರಿಶೀಲಿಸಿ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈಡ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ಕ್ಲಿಕ್ ಮಾಡಿ. ಓಕೆ. ನಂತರ ಈ ಕಡೆ ಇಮೇಲ್ ಕೇಳುತ್ತೆ OTP ಕಳಿಸಿ ಅಂತೇಳಿ. ಈಗ ಇಲ್ಲಿ OTP ಬರುತ್ತೆ. OTP ಬಂದಮೇಲೆ ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ. ಮೊದಲೇ ನೀವು ಇಮೇಲ್ OTP ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಮೊದಲು ಮೊಬೈಲ್ OTPಯನ್ನು ಕ್ಲಿಕ್ ಮಾಡಿದ ನಂತರ ಇಮೇಲ್ OTPನ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊಳ್ಬೇಕು. ಈಗ ಇಮೇಲ್ ID ಬಂದಿರತಕ್ಕಂಥ OTPಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ನಿಮಗೆ ಬಂದಿರತಕ್ಕಂಥ ಇಮೇಲ್ ID ಬಂದಿರತಕ್ಕಂಥ OTPಯನ್ನು ಎಂಟ್ರಿ ಮಾಡಿಕೊಂಡು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಈಗ 2 ಕ್ಲಿಯರ್ ಆಯಿತು. ಇಲ್ಲಿ ಆಟೋಮೆಟಿಕ್ಕು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ನಾವೇನು ಸೆಲೆಕ್ಟ್ ಮಾಡೋದು ಬೇಡ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಲೋಡಿಂಗ್ ಆಗುತ್ತೆ. ಇಲ್ಲಿ ಕೇಳುತ್ತೆ ನಿಮ್ಮ ಹಳೆ ಕ್ಯಾಸ್ಟ್ ಇನ್ಕಮ್ನಲ್ಲಿ ಅಥವಾ ಇನ್ಕಮ್ನಲ್ಲಿ ಎಷ್ಟು ಇನ್ಕಮ್ ಇತ್ತು ಅದೇ ಇನ್ಕಮ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕು. ಇಲ್ಲಿ ನಂದು 18,000 ಅಂತಿತ್ತು, ಎಂಟ್ರಿ ಮಾಡ್ಕೊಳ್ತಿದ್ದೀನಿ. ನೀವು ಹಳೆ ಕ್ಯಾಸ್ಟ್ ಇನ್ಕಮ್ ಇರುತ್ತಲ್ಲ ಅದರಲ್ಲಿ ಇರುತ್ತೆ, ಅದನ್ನೇ ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ. ವೋಟರ್ ID, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಇನ್ಯಾವುದೇ ರೀತಿಯ ಈ ಥರ ದಾಖಲೆಗಳನ್ನು ಕೇಳುತ್ತೆ. ಇಲ್ಲಿ ನಾವು PDF ಸೇವ್ ಮಾಡ್ಕೊಂಡಿರ್ತಕ್ಕಂಥ ಫೈಲನ್ನ ಸಬ್ಮಿಟ್ ಮಾಡೋಣ. ಇಲ್ಲಿ ನಾವು ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೀವಿ, ನೋಡ್ಕೋಬೇಕು. ಆ ಫೈಲ್ ನಾವು ಸಬ್ಮಿಟ್ ಮಾಡಬೇಕು. ಈಗ ನಾನಿಲ್ಲಿ ಆ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತೀನಿ. ನಾನು ರೇಷನ್ ಕಾರ್ಡ್ ಸಬ್ಮಿಟ್ ಮಾಡ್ತಾಯಿದ್ದೀನಿ. ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದೇ ಥರ ನೆಕ್ಸ್ಟ್ ಎಪಿಕ್ ಅಂದರೆ ವೋಟರ್ ID, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸನ್ನು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು. ಏನು ವೋಟರ್ ID ಅವ್ರದ್ದಿಲ್ಲ ಅಂದರೆ ಪೇರೆಂಟ್ಸ್ ವೋಟರ್ IDನೂ ಬರುತ್ತೆ. ಕೆಲವು ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ವೋಟರ್ IDನೂ ಬಂದಿರಲ್ಲ, 18 ವರ್ಷ ಮೇಲ್ಪಟ್ಟರೆ ಮಾತ್ರ ಬರುತ್ತೆ. ಅದರಿಂದ ಅವರ ಪೇರೆಂಟ್ಸ್ದು ವೋಟರ್ IDನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ವೇತನ ಪ್ರಮಾಣಪತ್ರ ಅಂತ ಕೇಳುತ್ತೆ, ಅವಾಗ ಬೇಕಾಗಿರಲ್ಲ. ಇಲ್ಲಿ ರೆಡ್ ಕಲರ್ ಕಾಣಿಸ್ತಕ್ಕಂಥ ಮಾತ್ರ ನಾವು ಸಬ್ಮಿಟ್ ಮಾಡಿದ್ರೆ ಓಕೆ ಆಗುತ್ತೆ. ನಾನು ಸ್ವಯಂ ಡಿಕ್ಲೇರ್ ಅಂತ ಕಾಣಿಸ್ತಿದೆಯಲ್ಲ, ಅದಕ್ಕೆ ಗೊತ್ತಿಲ್ಲ, ಸ್ವಯಂ ಘೋಷಣೆ ಅಂತ, ಅದಕ್ಕೆ ನಾನೊಂದು ಸ್ಕೂಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅದೇ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಗುರುತಿನ ಚೀಟಿ ಅಂದರೆ ನಾನಿಲ್ಲಿ ಈಗ ಓಲ್ಡ್ ಇನ್ಕಮ್ನೇ ಅಪ್ಲೋಡ್ ಮಾಡ್ತೀನಿ. ನೀವು ಅದೇ ರೀತಿ ಮಾಡ್ಕೋಬೋದು. ಮತ್ತು ಗುರುತಿನ ಚೀಟಿ ಆದರೂ ಅದೇ ಆಗುತ್ತೆ.
ಈಗ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಫೈಲ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ವಿಳಾಸದ ಪುರಾವೆ ಅಂದರೆ ನಾನು ಆಧಾರ್ ಕಾರ್ಡನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ವಿಳಾಸ ಅಂದರೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿರುತ್ತಲ್ಲ ಆಧಾರ್ ಕಾರ್ಡಲ್ಲಿ, ಅದಕ್ಕೋಸ್ಕರ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಫೈಲ್ ಅಪ್ಲೋಡೆಡ್ ಅಂತ ಬಂತು. ನಂತರ ಎಲ್ಲ ಚೆಕ್ ಮಾಡ್ಕೋಬೇಕು, ಯಾವುದಾದ್ರೂ ಮತ್ತೆ ಬಿಟ್ಟಿದ್ದೀವಿ ಅಂತ ನೋಡಿಕೊಂಡು ಮುಂದೆ ಎಲ್ಲ ಕ್ಲಿಯರಿಟಾಗಿ ಅಪ್ಲೋಡ್ ಮಾಡಬೇಕು. ರೆಡ್ ಕಲರ್ ಕಾಣಿಸ್ತಾ ಇರೋದು ಮಾತ್ರ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು. ಈಗ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ಆರ್ ಡಿ ನಂಬರ್ ಕೊಡ್ತಾರೆ, ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಅದನ್ನು ನಂತರ ಅದು ರೆಫರೆನ್ಸ್ಗೆ ಇರಲಿ. ನೆಕ್ಸ್ಟ್ ಈ ಥರ ಮುಂದೆ ಬರುತ್ತೆ. ನೀವು ಅಪ್ಲೈ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಥವಾ ಎಂಟ್ರಿ ಮಾಡ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ನಂತರ ಎಲ್ಲ ಸರಿಯಾಗಿದ್ದರೆ ಮೇಲ್ಗಡೆ ಒಂದು ಆಧಾರ್ ಕಾರ್ಡಿಗೆ ಈ ಸಹಿ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ OTP ಮಾಡಿದರೆ ಈ ಸಹಿ ಕಂಪ್ಲೀಟ್ ಆಗುತ್ತೆ. ಕ್ಲಿಕ್ ಮಾಡೋಣ. ಈಗ ಲೋಡ್ ಆಗ್ತಾಯಿದೆ. ಇಲ್ಲಿ ಈ ಸಹಿ ಸರ್ವಿಸ್ ಅಂತ ಕೇಳ್ತಾ ಇದೆ. ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಯಾರ್ದು ಅಪ್ಲೈ ಮಾಡ್ತೀವಿ ನಾವು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೀವು ಆಧಾರ್ ಕಾರ್ಡ್ ನಂಬರ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕು. ಇದಾದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ OTP ಅಂತ ಕೇಳ್ತಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ 6 ಅಂಕಿಯ OTPಯನ್ನು ಎಂಟ್ರಿ ಮಾಡಬೇಕು. ನಿಮ್ಮ ರಿಜಿಸ್ಟರ್ ಆದಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದ ನಂತರ ಅಲ್ಲಿ ಕೆಳಗಡೆ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗುತ್ತೆ. ಕೆಳಗಡೆ ಬಂದು ಸಬ್ಮಿಟ್ OTP ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಮಿಟ್ ಅಂತ ಗ್ರೀನ್ ಕಲರ್ ಕಾಣ್ತಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ನಾವು ಈ ಸೈನ್ ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಂತರ ಮುಂದಿನ ಅದಾಗಿ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಕೇಳುತ್ತೆ. ಈಗ ನಾವು 40 ರೂಪಾಯಿಯನ್ನು ಪ್ರೊಸೆಸಿಂಗ್ ಫೀಸಾಗಿ ಕಟ್ಟಬೇಕು. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕೇಳುತ್ತೆ, ನಿಮ್ಮ ಒಂದು ರೂಲ್ಸ್ಗಳನ್ನು ತೋರಿಸುತ್ತೆ. ಟೈಮ್ ಇದ್ದರೆ ಓದ್ಕೊಳ್ಳಿ. ನಾನೀಗ ಮುಂದುವರಿಸ್ತಿದ್ದೀನಿ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋನ್ಪೇ ಕೇಳುತ್ತೆ, ಇದು ಕೇಳುತ್ತೆ. ನಾನು ಈ ಕಡೆ SBI UPI ಕ್ಲಿಕ್ ಮಾಡಿ ಒಂದು ಕಾರ್ಡ್ ಮುಖಾಂತರ ಅಮೌಂಟ್ ಎಂಟ್ರಿ ಮಾಡ್ತಿದ್ದೀನಿ. ಈಗ ನೀವು ಫೋನ್ಪೇ ಬೇಕಾದ್ರೆ ಮಾಡ್ಬೋದು. ನಾನು ಸುಮ್ಮನೆ ಯಾಕೆ ಅಂತೇಳಿ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಒಂದು ಮೊಬೈಲಿಗೆ OTP ಬರುತ್ತೆ. ಯಾವ ಮೊಬೈಲ್ ಲಿಂಕ್ ಆಗುತ್ತೋ ಬ್ಯಾಂಕಿಗೆ ಅದಕ್ಕೆ OTP ಬರುತ್ತೆ. OTPಯನ್ನು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನಮ್ಮದು ಸಕ್ಸಸ್ ಆಯಿತು. ಮುಂದೆ ಇದನ್ನು ಒಂದು ರೆಫರೆನ್ಸ್ಗೋಸ್ಕರ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಆಯಿತು. ಈಗ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದರೆ ಒಂದು ನಮ್ಮದು ಡಾಕ್ಯುಮೆಂಟ್ ಅಥವಾ PDF ಒಂದು ಓಪನ್ ಆಗುತ್ತೆ. ನಾವು ಅಪ್ಲಿಕೇಶನ್ ಯಶಸ್ವಿಯಾಗಿ ಹಾಕಿದ್ದೀವಿ ಎಲ್ಲ ಅದೊಂದು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪೇಮೆಂಟ್ ಮಾಡಿದ ನಂತರ ರಸೀದಿ ಬರುತ್ತಲ್ಲ, ಅದನ್ನು ಪ್ರಿಂಟ್ ತಗೊಳ್ಬೇಕು. ಇದರಲ್ಲಿ ಒಂದು ಪ್ರಿಂಟ್ ತಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು PDF ನೋಡ್ಕೊಳ್ಳಿ. ಇಲ್ಲಿ ಲಾವಣ್ಯ ಅವರು ಇನ್ಕಮ್ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸಿದ್ದು, ಇವರ ಸ್ವೀಕೃತಿ ಸಂಖ್ಯೆ ಈ ಥರ ಇದೆ. 21 ದಿನ ಕೆಲಸದಲ್ಲಿ ಲಭ್ಯವಾಗುತ್ತದೆ. ಇದರಿಂದ ಸೇವಾ ಹಾಗೂ ಸರ್ಕಾರಿ ಶುಲ್ಕಕ್ಕೆಂದು 40 ರೂಪಾಯಿ ಮೂಲಕ ಪಾವತಿಯನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಒಂದು ಅರ್ಜಿಗೆ ಬರುತ್ತೆ. ಒಂದು RD ನಂಬರ್ ಇರುತ್ತೆ, ಡೇಟು ಇರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಒಂದು 21 ಡೇಸ್ ಅಂದರೆ 21 ದಿನ ಟೈಮ್ ತಗೊಳುತ್ತೆ ಕ್ಯಾಸ್ಟ್ ಇನ್ಕಮ್ ಆಗೋದಕ್ಕೆ. ಇಲ್ಲಿಗೆ ನಮ್ಮದು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡೋದು ಮುಗಿದಾಯಿತು. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಹೇಳ್ರಿ. ಈಗ ನಾವು ಅಪ್ಲೈ ಮಾಡತಕ್ಕಂಥ ಒಂದು ಅಪ್ಲಿಕೇಶನನ್ನು ಅದರ ಸ್ಟೇಟಸ್ ಯಾವ ಥರ ಇದೆ, ಈಗ ಅಪ್ಲೈ ಮಾಡಿದಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಕ್ಲಿಕ್ ಮಾಡಿ ಅರ್ಜಿ ಸ್ಥಿತಿ ತಿಳಿಯಿರಿ ಅಂತ ಇದೆಲ್ಲ ಕ್ಲಿಕ್ ಮಾಡಿದ್ಮೇಲೆ ನಾವು ಬಂದಿರತಕ್ಕಂಥ ನಂಬರನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ನಾನು ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಬೇಕಾದ್ರೆ ಮಾಡ್ಕೊಳ್ಬೋದು. ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ ನಂಬರನ್ನು.
ನಿಮಗೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂದರೆ OBC ಮತ್ತು ಜನರಲ್ ಇದು 3A 2A 2B ಇದ್ದವರಿಗೆ ಯಾವ ಥರ ಕ್ಯಾಸ್ಟ್ ಇನ್ಕಮ್ ಎರಡು ಒಂದರಲ್ಲಿ ಬರ್ತಲ್ಲ ಅದನ್ನು ಅಪ್ಲೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಈಗ ನೋಡಿ ಸ್ಟೇಟಸ್ಸು ಆದಾಯ ಪ್ರಮಾಣ ಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂಥೇಳಿ ಬರ್ತಾಯಿದೆ. ಇಲ್ಲಿ ಯಾವ ರಿಸೀವ್ಡ್ ಎಲ್ಲಿದೆ, ಆ್ಯಕ್ಷನ್ ಏನಾಗಿದೆ, ರಿಜೆಕ್ಟ್ ಆಗಿದೆ ಅಥವಾ ರಿಸೀವ್ ಆಗಿದೆ ಅಂಥೇಳಿ ಈ ಲೀಸ್ಟಲ್ಲಿ ಎಲ್ಲ ಥರದ ಲೀಸ್ಟಲ್ಲಿ ತೋರಿಸ್ತದೆ. ಮತ್ತು ಕೆಳಗಡೆ ಹೋದಂತೆ ನಾವು ಯಾವ ಥರ ಡಾಕ್ಯುಮೆಂಟ್ಸನ್ನು ಯಾವುವು ಅಪ್ಲೈ ಮಾಡಿದ್ವಿ ಅಂಥೇಳಿ ಕೆಳಗಡೆ ನಾವು ಅಪ್ಲೈ ಮಾಡಿದಂಥ ಡಾಕ್ಯುಮೆಂಟ್ಸ್ನ ತೋರಿಸುತ್ತೆ. ಮುಂದಿನ ವಿಡಿಯೋ ಕ್ಯಾಸ್ಟ್ ಇನ್ಕಮ್ ಹೇಗೆ ಅಪ್ಲೈ ಮಾಡೋದು ಎಂಬುದು ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸಿದ್ದೇವೆ. ಥ್ಯಾಂಕ್ ಯು.